ಈಕ್ವಿಟಿಗೆ 10 ಲಕ್ಷದಲ್ಲಿ 10 ಲಕ್ಷನೂ ಇನ್ವೆಸ್ಟ್ ಮಾಡಿದ್ದೀರಾ ಅನ್ಕೊಳ್ಳಿ. ಸೊ ಇವಾಗ ಬ್ರೋಕರ್ ಏನು ಮಾಡ್ತಾನೆ, ಅದರ 80% ನಿಮಗೆ ವಾಪಸ್ ಕೊಡ್ತಾನೆ, ಅಂದರೆ ಫ್ರೀಯಾಗಿ ಕೊಡ್ತಾನೆ, ಅದಕ್ಕೇನು ಅವ್ನು ಚಾರ್ಜ್ ಮಾಡಲ್ಲ, ಬಡ್ಡಿ ಹಾಕಲ್ಲ, ಏನಿಲ್ಲ. ಸೊ ಇವಾಗ ಏನಾಯಿತು, 8 ಲಕ್ಷ ವಾಪಸ್ ಬಂತು, 10 ಲಕ್ಷದಲ್ಲಿ 8 ಲಕ್ಷ ವಾಪಸ್ ಬಂತು. ಈ 8 ಲಕ್ಷದಲ್ಲಿ ನಾನು ಡಿರೈವೇಟಿವಲ್ಲಿ ಏನಾದರೂ ಮಾಡಿ ಪ್ರಾಫಿಟ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ನನ್ನ ಕ್ಯಾಪಿಟಲ್ ಬರೀ 10 ಲಕ್ಷ, ಅದ್ರ ನಾನು ಟ್ರೇಡ್ ಮಾಡ್ತಿರೋದು. ಅಲ್ಲಿ ನಮಗೆ ಸ್ವಿಂಗ್ ಸ್ಟಾಕ್ಸ್ಗಳು ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡೋದು ಹೇಳ್ಕೊಡ್ತೀವಿ. ನಮ್ಮ ಕೋರ್ಸ್ ಜಾಯ್ನ್ ಆದವ್ರಿಗೆ 101% ನಾವು ಈಕ್ವಿಟಿ ಡಿರೈವೇಟಿವ್ ಎರಡರಲ್ಲೂ ಮಾಸ್ಟರ್ ಆಗಿದ್ದೀವಿ. ನಾನು ನಿಮಗೆ ಲಾಸ್ಟ್ ವಿಡಿಯೋಲ್ಲಿ ಕೂಡ ಹೇಳ್ದೆ ಅನ್ಕೊಂಡು, ಲಾಸ್ಟ್ ವಿಡಿಯೋಲಿ ಹೇಳಿದೆ ಸರ್, ಲಾಸ್ಟ್ ಮಂತ್ ಪೀರಿಯಡಲ್ಲಿ ನನ್ನ ಆಲ್ಗೋ ಸಾಫ್ಟ್ವೇರ್ನ ಯೂಸ್ ಮಾಡಿ ಆಲ್ಮೋಸ್ಟ್ 36 ಲಕ್ಷ ರೂಪಾಯಿ ಲಾಭ ಮಾಡ್ತೀವಿ. ಅಕಸ್ಮಾತ್ ಅವರು ಆನ್ಲೈನಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ, ಅವ್ರು ನಮ್ಗೆ ಆನ್ಲೈನಲ್ಲಿ ಮೆಸೇಜು ಕಾಲ್ ಮಾಡಿದ್ರೆ ನಾವು ಅಲ್ಲೇ ಇನ್ಸ್ಟೆಂಟ್ ರಿಪ್ಲೈ ಮಾಡಿ ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ಮಾಡ್ತೀವಿ. ಸೊ ಜೊತೆ ಪ್ರತಿ ಭಾನುವಾರ ಮೀಟಿಂಗಲ್ಲಿ ಅವ್ರಿಗೆ ಕಂಪ್ಲೀಟಾಗಿ ಅನಾಲಿಸಿಸ್ ಕೂಡ ಕೊಡ್ತೀವಿ. ಪ್ರತಿ ಭಾನುವಾರ ಮೀಟಿಂಗ್? ಎಸ್ ಸರ್, ಅಲ್ಲಿ ಹೇಳ್ಬಿಡ್ತೀವಿ ಸರ್, ನಾವು ಆಪ್ಷನ್ ಸೆಲ್ಲಿಂಗ್ ಮಾಡ್ತೀವಿ. ಕ್ಯಾಪಿಟಲ್ ಚೆನ್ನಾಗಿರೋರು ಖಂಡಿತವಾಗ್ಲೂ ದುಡ್ಡು ಮಾಡ್ತಾರೆ. 10,000 20,000 ಇಟ್ಕೊಂಡಿರೋರು ಇನ್ವೆಸ್ಟಿಂಗೇ ಮಾಡಬೇಕು. ನಿಮ್ಮ ಹತ್ರ 10,000 ಇದ್ರೆ ಸರ್, ನೀವು ತಿಂಗಳಿಗೆ 400 ರೂಪಾಯಿ ದುಡಿಯೋಕ್ಕಾಗೋದು, ಅದಕ್ಕಿಂತ ಜಾಸ್ತಿ ದುಡಿಯೋಕ್ಕಾಗಲ್ಲ. ಅದಕ್ಕಿಂತ ಜಾಸ್ತಿ ದುಡಿತಾ ಇದ್ದೀರಾ ಅಂದರೆ ನೀವು ಜೂಜ್ ಆಡ್ತಾ ಇದ್ದೀರಾ. ಒಂದಲ್ಲ ಒಂದಿನ ನೀವು ದುಡ್ಡು ನನಗೆ ಕೊಡ್ತೀರಾ, ಅಂದರೆ ಆಪ್ಷನ್ ಸೆಲ್ಲರ್ ಆಗಿ ನೀವು ನನಗೆ ಕೊಡ್ತೀರಾ, ಅಥವಾ ಬೇರೆಯವ್ರು ಯಾರಾದರೂ ಆಪ್ಷನ್ ಸೆಲ್ಲರ್ಗೆ ಕೊಡ್ತೀರಾ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಟ್ರೇಡಿಂಗ್ ಇನ್ಫಾರ್ಮೇಷನ್ ಜೊತೆ, ಒಂದು ಮುಂದುವರಿದ ಭಾಗ ಅಂತ ಹೇಳ್ಬೋದು. ಹಿಂದಿನ ಬಾರಿ ನೀವು ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಬಿಗಿನರ್ಸ್ ಗೈಡ್ ಅನ್ನುವಂಥ ಒಂದು ಕಂಪ್ಲೀಟ್ ಸೆಗ್ಮೆಂಟನ್ನು ನೋಡಿದ್ದೀರಾ. ಒಂದು ಶೇರ್ ಮಾರ್ಕೆಟಿಗೆ ಬಂದಾಗ ಒಂದು ಬಿಗಿನರ್ ಇದ್ದರೂ ಕೂಡ ಜೀರೋದಿಂದ ಎಕ್ಸ್ಪೋರ್ಟ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಮೇಡಮ್ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟರು ಅಂತ ಹೇಳ್ಬೋದು. ಸೊ ಇವಾಗ ನಮ್ಮ ಸೂರಜ್ ಸರ್ ಮತ್ತೆ ಬ್ಯಾಕ್ ಅಂತ ಹೇಳ್ತೀನಿ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ಮತ್ತೆ ಮೇಡಮ್ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಸರ್, ಜೀರೋದಿಂದ ಒಂದು ಎಕ್ಸ್ಪೋರ್ಟ್ ಆಗೋದು ಹೇಗೆ ಅನ್ನೋದೊಂದು ಇನ್ಫಾರ್ಮೇಷನ್ ಕೊಟ್ಟರು. ಸೊ ಸರ್, ನಿಮ್ಮಿಂದ ನಾನು ಕೇಳುವಂಥದ್ದು, ಒಬ್ಬ ವ್ಯಕ್ತಿ ಕಲಿತಾಗ ಏನಾಗುತ್ತೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಬಂದ್ಬಿಡುತ್ತೆ. ನಾನು ಕಲ್ತಿರೋ ಶೇರ್ ಮಾರ್ಕೆಟ್, ಇನ್ನು ನಾನು ದುಡ್ಡು ಮಾಡೋದೆ, ಇನ್ನು ನಾನು ನಿಂತಿರೋದು ನೋಡೋದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ಬೋದು. ಓಕೆನಾ? ಸೊ ಇಲ್ಲಿ ನಾನು ನಿಮಗೆ ಕೇಳುವಂಥದ್ದು, ಒಂದು ಶೇರ್ ಮಾರ್ಕೆಟನ್ನು ಕಲಿತಾದ ಮೇಲೆ ನಾವು ಟ್ರೇಡಿಂಗ್ ಮಾಡಬೇಕಾದ್ರೆ ಯಾವ್ಯಾವ ರೀತಿಯ ಜಾಗರೂಕತೆಯನ್ನು ತಗೋಬೇಕು, ಅಥವಾ ಏನಾದರೂ ಸ್ಟ್ರಾಟಜಿಸ್ ಇದೆಯಾ ಸೇಫ್ ಆಗಿ ಟ್ರೇಡ್ ಮಾಡೋದು? ಖಂಡಿತವಾಗ್ಲೂ ಇದೆ ಸರ್. ಇವಾಗ ಮೇಜರ್ ಏನಾಗ್ಬಿಡುತ್ತೆ ಅಂದರೆ, ಜನರು ಫಸ್ಟ್ ಸ್ಟಾಕ್ ಮಾರ್ಕೆಟ್ನಾಗ ಬರೋದು ಏನು ಅಂದರೆ, ನಾನು ಕೋಟ್ಯಾಂತರ ರೂಪಾಯಿ ದುಡ್ದು ಬಿಡ್ತೀನಿ ಅಂತ ಬರ್ತಾರೆ. ಆದರೆ ಆ ಥರ ಅಲ್ಲ. ಏನಕ್ಕೆ ಅಂತ ಕೇಳಿದ್ರೆ, ಯಾವುದೇ ಒಂದು ಫೀಲ್ಡಲ್ಲಾಗಲಿ ಅವರು ಕಲ್ತಾದ್ಮೇಲೂ ಅಷ್ಟೇ, ಅವರ ದುಡಿಮೆ 4-5% ಇದ್ದರೆ ಇಟ್ ಈಸ್ ಅ ವೆರಿ ಗುಡ್ ರಿಟರ್ನ್ ಸರ್. 4-5% ತಿಂಗಳಿಗೆ 4-5% ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಕೊಡ್ತಾ ಇದೆ ಅಂದರೆ, ಅದಕ್ಕಿಂತ ಒಳ್ಳೆ ಇನ್ಸ್ಟ್ರೂಮೆಂಟ್ ದೇಶದಲ್ಲಿ ಯಾವುದೂ ಇಲ್ವೇ ಇಲ್ಲ. ಹೌದು ಸರ್, ಇದು ಸೊ ಏನು ಮಾಡ್ತಾರೆ ಜನರು, ಇವಾಗ ಟ್ರೇಡಿಂಗ್ ಫಸ್ಟ್ ಅವರು ಕಲಿಯೋಕ್ಕೆ ಬರೋದೇ ಇದು. ಟ್ರೇಡಿಂಗ್ ಅಂತ ಬಂದಾಗ ಇದರಲ್ಲಿ 2 ಥರ ಇದೆ, ಆಪ್ಷನ್ ಬೈಯಿಂಗ್, ಆಪ್ಷನ್ ಸೆಲ್ಲಿಂಗ್ ಅಂತ. ಜನರು ಫಸ್ಟ್ ನನ್ನ ಹತ್ರ 10,000 ರೂಪಾಯಿ ಇದೆಯಪ್ಪ, 10,000 ರೂಪಾಯಿ ಫಸ್ಟ್ 1 ಲಕ್ಷ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಬೇರೆ ಥರ ಮಾಡೋಣ, ಆಮೇಲೆ ಎಲ್ಲ ಕಲ್ತ್ಕೊಳ್ಳೋಣ ಅಂತ ಮಾಡ್ತಾರೆ. ಇವಾಗ ಯೋಚನೆ ಮಾಡಿ ಸರ್, ಇವಾಗ ನಿಮ್ಮ ಹತ್ರ 1 ಲಕ್ಷ ಇದೆ, ನನ್ನ ಹತ್ರ ಒಂದು 10,000 ಇದೆ ಅನ್ಕೊಳ್ಳಿ. ಇವಾಗ ಮಾರ್ಕೆಟಲ್ಲಿ ಯಾರಿಗೆಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ? 1 ಲಕ್ಷ ಇದ್ದವನಿಗೆ ಗೆಲ್ಲಕ್ಕೆ ಸಾಧ್ಯ. ಯಾಕೆ ಅಂತ ಕೇಳಿದ್ರೆ, ಅವನು 1 ಲಕ್ಷದಲ್ಲಿ 4-5% ದುಡಿಮೆಗೆ ಸಾಕು ಅಂತಿದ್ದಾನೆ. ನೀವು 1 ಲಕ್ಷದಿಂದ ನನಗೆ ಅಲ್ಲ, ಒಂದು 10,000ದಿಂದ ನನಗೆ 1 ಲಕ್ಷ ಆಗಲಿ ಅಂತ ಕಾಯ್ತಿದ್ದಾನೆ. ಅಂದರೆ ಇವನು 1000% ರಿಟರ್ನು, ನಿಮಗೆ 4% ರಿಟರ್ನ್ ಸಾಕು. ಕರೆಕ್ಟ್. ಸೊ ಮಾರ್ಕೆಟಲ್ಲಿ ಮೇಜರ್ ಬರೋದೇನು ಅಂದರೆ ಕ್ಯಾಪಿಟಲ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಒಳ್ಳೆ ದುಡಿಮೆ ಬಂದೇ ಬರುತ್ತೆ. ಇವತ್ತಿನ ದಿನ ನೀವು 1 ಲಕ್ಷಕ್ಕೆ 4% ಮಾಡ್ತಾ ಇದ್ರಿ ಅಂದ್ರೆ 4,000. ನಾನು 1 ಕೋಟಿಗೆ 4% ಮಾಡ್ತಾ ಇದ್ರಿ ಅಂದ್ರೆ 4 ಲಕ್ಷ. 4% ಆಯ್ತು ಟೋಟಲ್. ಅಂದ್ರೆ ಜನರಿಗೆ 4 ಲಕ್ಷ ಅಂದ ತಕ್ಷಣ ವಾವ್ ಅನ್ಸ್ಬಿಡುತ್ತೆ. ಹೌದು, ಕರೆಕ್ಟ್. ಬಟ್ ಆ ಬೇಸಿಕ್ ಇದಿಟ್ ಕಾನ್ಸ್ ಅಲ್ವಾ ಸರ್ ಇದು? ಸೊ ಜನರು ಏನು ಮಾಡ್ತಾರೆ, ಸೀದಾ ಆಪ್ಷನ್ ಬೈಯಿಂಗಿಗೆ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, 101% ಲಾಸ್ ಮಾಡ್ಕೊಂತಾರೆ. ಅವ್ರು ಲಾಸ್ ಮಾಡ್ಕೊಂಡಿದ್ದು ಬೇರೆ ಎಲ್ಲೂ ಹೋಗಲ್ಲ, ನಮ್ಮಂಥ ಆಪ್ಷನ್ ಸೆಲ್ಲರ್ಸ್ಗೆ ಬರುತ್ತೆ. ಆಯ್ತಾ? ಬಿಕಾಸ್ ಇಟ್ ಇಸ್ ಎ ಝೀರೋ ಸಮ್ ಗೇಮ್. ಟ್ರೇಡಿಂಗ್ ಬಂದು ಝೀರೋ ಸಮ್ ಗೇಮ್. ಇವತ್ತು ನೀವು ಕಳೀತಾ ಇದ್ರೆ ನಾನು ದುಡಿತಾ ಇದ್ದೀನಿ. ಇದರಲ್ಲಿ 90% ಆಕ್ಯುರಸಿ ನಮ್ಮ ಆಪ್ಷನ್ ಸೆಲ್ಲರ್ಸ್ಗಿದೆ. ಆಪ್ಷನ್ ಸೆಲ್ಲರ್ಸ್ಗಿದೆ. ಅವರು ಟ್ರೇಡಿಂಗ್ ಮಾಡಂಗಿದ್ರೆ ಆಪ್ಷನ್ ಸೆಲ್ಲರ್ ಆಗಿ ಮಾಡಬೇಕು. ಇನ್ವೆಸ್ಟಿಂಗ್ ಮಾಡಂಗಿದ್ರೆ ಲಾಂಗ್ ಟರ್ಮ್ ಸ್ವಿಂಗ್ ಟ್ರೇಡಿಂಗ್ ಮಾಡ್ಕೊಂಡು ಮಾಡಬೇಕು ಈಕ್ವಿಟಿಯಲ್ಲಿ. ಸೊ ಇವಾಗ ಟೋಟಲ್ ಓವರ್ ಆಲ್ ಅವರು ಮ್ಯಾನೇಜ್ ಮಾಡಬೇಕಲ್ವಾ. ಇವಾಗ ನಾನಾಗಲಿ ಯಾರೇ ಆಗಲಿ, ಇವಾಗ ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಇದೆ, ನೀವು 10 ಲಕ್ಷನೂ ಹೋಗ್ಬಿಟ್ಟು ಒಂದೇ ಕಡೆ ಹಾಕ್ಬಿಡ್ತೀರಾ? ಡೈವರ್ಸಿಫೈ ಮಾಡ್ತೀನಿ ಅಲ್ವಾ? ಸೊ ಈಕ್ವಿಟಿಗೆ 10 ಲಕ್ಷದಲ್ಲಿ 10 ಲಕ್ಷನೂ ಇನ್ವೆಸ್ಟ್ ಮಾಡಿದ್ದೀರಾ ಅನ್ಕೊಳ್ಳಿ. ಸೊ ಇವಾಗ ಬ್ರೋಕರ್ ಏನು ಮಾಡ್ತಾನೆ, ಅದರ 80% ನಿಮಗೆ ವಾಪಸ್ ಕೊಡ್ತಾನೆ, ಅಂದರೆ ಫ್ರೀಯಾಗಿ ಕೊಡ್ತಾನೆ, ಅದಕ್ಕೇನು ಅವ್ನು ಚಾರ್ಜ್ ಮಾಡಲ್ಲ, ಬಡ್ಡಿ ಹಾಕಲ್ಲ, ಏನಿಲ್ಲ. ಸೊ ಇವಾಗ ಏನಾಯಿತು, 8 ಲಕ್ಷ ವಾಪಸ್ ಬಂತು, 10 ಲಕ್ಷದಲ್ಲಿ 8 ಲಕ್ಷ ವಾಪಸ್ ಬಂತು. ಈ 8 ಲಕ್ಷದಲ್ಲಿ ನಾನು ಡಿರೈವೇಟಿವಲ್ಲಿ ಏನಾದರೂ ಮಾಡಿ ಪ್ರಾಫಿಟ್ ಮಾಡ್ಕೋಬೋದು. ಇದರಿಂದ
ಏನಾಗುತ್ತೆ, ನನ್ನ ಕ್ಯಾಪಿಟಲ್ ಬರೀ 10 ಲಕ್ಷ, ಅದ್ರ ನಾನು ಟ್ರೇಡ್ ಮಾಡ್ತಾ ಇರೋದು 18 ಲಕ್ಷ. ಯಾಕೆಂದ್ರೆ 8 ಲಕ್ಷ ವಾಪಸ್ ಬ್ರೋಕರ್ ಕೊಟ್ಟಿದ್ದಾನಲ್ಲ. ಇವತ್ತಿನ ಡೇಟಿಗೆ ನೀವು ಒಂದು ರಿಯಲ್ ಎಸ್ಟೇಟ್, ಸರ್ ನನಗೆ ಗೊತ್ತಿರೋ ಪ್ರಕಾರ ಸರ್ ತುಂಬಾ ರಿಯಲ್ ಎಸ್ಟೇಟ್, ಅದಕ್ಕೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ. ರಿಯಲ್ ಎಸ್ಟೇಟ್ ಅಲ್ಲಿ ನೀವು 1 ಕೋಟಿ ಕೊಟ್ಟು ಒಂದು ಪ್ರಾಪರ್ಟಿ ಬೈ ಮಾಡಿದ್ದೀರಾ, ನಿಮಗೆ ಅರ್ಜೆಂಟ್ ಆಗಿ ಕ್ಯಾಶಿನ ಅವಶ್ಯಕತೆ ಬೇಕಾಯ್ತು. ಇವಾಗ ನೀವು ಅದನ್ನ ಹೋಗಿ ಬ್ಯಾಂಕ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಅವ್ನು ಅದಕ್ಕೆ ಬಡ್ಡಿ ಹಾಕ್ತಾನೆ. ಆದ್ರೆ ನಮ್ಮ ಟ್ರೇಡಿಂಗ್ ಇದರಲ್ಲಿ ನಿಮ್ಗೆ ಆತರ ಹಾಕಲ್ಲ. ನಿಮ್ಮ ಹತ್ರ 1 ಕೋಟಿ ಇದೆ ಅಂದ್ರೆ ಅದರಲ್ಲಿ ಒಳ್ಳೆ ಬ್ಲೂ ಚಿಪ್ ಕಂಪನಿನ ಬೈ ಮಾಡ್ಕೊಂಡ್ರೆ 80% ಅದರದ್ದು ದುಡ್ಡನ್ನ ವಾಪಸ್ ಪ್ಲೇಸ್ ವ್ಯಾಲ್ಯೂನ ನಿಮಗೆ ವಾಪಸ್ ಕೊಡ್ತಾನೆ, ಫ್ರೀ ಆಫ್ ಕಾಸ್ಟ್. ಅದನ್ನ ಪ್ಲೇಸ್ ಮಾಡೋದಕ್ಕೆ ಬರೀ 20 ರೂಪಾಯಿ ಚಾರ್ಜ್ ಮಾಡ್ತಾನೆ ಅಷ್ಟೇ. ಇದನ್ನ ಯಾರು ನಾವು ಮಾಡ್ತಾ ಯಾರು ಮಾಡ್ತಾ ಇಲ್ಲ, ಬ್ರೋಕರ್ ಮಾಡ್ತಾ ಇದ್ದಾನೆ. ಜಸ್ಟ್ 20 ರೂಪಾಯಿ ಚಾರ್ಜ್ ಮಾಡ್ತಾನೆ, ಜಸ್ಟ್ 20 ರೂಪಾಯಿ ಚಾರ್ಜ್ ಮಾಡ್ತಾನೆ. ಅದ್ರ 80% ವಾಪಸ್ ಕೊಡ್ತಾನೆ. ಅಂದ್ರೆ 1 ಕೋಟಿ 80 ಲಕ್ಷ ವಾಪಸ್ ಬಂತು. ಈ 80 ಲಕ್ಷದಲ್ಲಿ ನಾನು ವಾಪಸ್ ಬೇರೆ ತರ ಟ್ರೇಡ್ ಮಾಡ್ಕೊಂಡು ಡಿರೈವೇಟಿವ್ ಇಲ್ಲಾಂದ್ರೆ ಬೇರೆ ತರ ಈಕ್ವಿಟಿಯಲ್ಲೇ ಮಾಡ್ಕೊಂಡು ಮಾರ್ಜಿನ್ MTF ಮೇಲೆ ತಗೊಂಡು ಅವ್ರು ಮಾಡಿದ್ರು ಅವ್ರ ಅಕ್ಯುರಸಿ ಜಾಸ್ತಿ ಆಗುತ್ತೆ, ಅವ್ರ ROI ಜಾಸ್ತಿ ಆಗುತ್ತೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಇವಾಗ ಆದರೆ ನಮಗೆ ಬೇರೆ ಫೀಲ್ಡಲ್ಲೆಲ್ಲ ಏನು ಒಂದ್ಸತಿ ಆ ಕ್ಯಾಪಿಟಲ್ ಅಲ್ಲಿ ಬ್ಲಾಕ್ ಆಯಿತು ಅಂದ್ರೆ ಅದು ಬ್ಲಾಕ್ ಆದಂಗೆ. ಬ್ಲಾಕ್ ಏನು ಲಿಕ್ವಿಡ್ ಮಾಡೋಕೆ ಭಾಳ ಕಷ್ಟ. ಕರೆಕ್ಟ್. ನಮ್ಮ ಫೀಲ್ಡಲ್ಲಿ ಬಂದು ಇಟ್ ಇಸ್ ಎ ಲಿಕ್ವಿಡ್ ಸರ್. ನೀವು ಫಿಕ್ಸ್ಡ್ ಅದರಲ್ಲಿ ಫಿಕ್ಸ್ಡ್ ಅಸೆಟ್ ಥರ ಏನೂ ಇರೋದಿಲ್ಲ. ನಿಮ್ಮ ತಲೆ ನೀವು ಎಷ್ಟು ಉಪಯೋಗಿಸ್ತೀರೋ ಅಷ್ಟು ಒಳ್ಳೆ ರಿಟರ್ನ್. ಇದಕ್ಕೆ ಒಂದು ಒಳ್ಳೆ ಸ್ಟ್ರಾಟಜಿ ಅಂತ ಬಂದರೆ ಈಕ್ವಿಟಿಯಲ್ಲಿ ನಮಗೆ ಸ್ವಿಂಗ್ ಸ್ಟಾಕ್ಸ್ಗಳು ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡೋದು ಹೇಳ್ಕೊಡ್ತೀವಿ. ನಮ್ಮ ಕೋರ್ಸ್ ಜಾಯ್ನ್ ಆದವ್ರಿಗೆ 101% ನಾವು ಈಕ್ವಿಟಿ ಡಿರೈವೇಟಿವ್ ಎರಡರಲ್ಲೂ ಮಾಸ್ಟರ್ ಆಗಿದ್ದೀವಿ. ನಾನು ನಿಮಗೆ ಲಾಸ್ಟ್ ವಿಡಿಯೋಲ್ಲಿ ಕೂಡ ಹೇಳ್ದೆ ಅನ್ಕೊಂಡು, ಲಾಸ್ಟ್ ವಿಡಿಯೋಲಿ ಹೇಳ್ದೆ ಸರ್, ಲಾಸ್ಟ್ ಮಂತ್ ಪೀರಿಯಡಲ್ಲಿ ನನ್ನ ಆಲ್ಗೋ ಸಾಫ್ಟ್ವೇರ್ನ ಯೂಸ್ ಮಾಡಿ ಆಲ್ಮೋಸ್ಟ್ 36 ಲಕ್ಷ ರೂಪಾಯಿ ಲಾಭ ಮಾಡಿದ್ದೀನಿ ಅಂತ. 36 ಲಕ್ಷ ಒಂದೇ ತಿಂಗಳಲ್ಲಿ ನೀವು ಮಾಡಿದ್ದೀರಾ? ಹೌದು. ನಿಮ್ಮಿಂದ ಕಲ್ತೋರು ಮಾಡಿರೋದು ಹೇಳಿ ನಮ್ಗೆ. ಖಂಡಿತವಾಗ್ಲೂ ಮಾಡಿದ್ದಾರೆ ಸರ್. ನಾನು ಪ್ರತಿ ಭಾನುವಾರ ಮೀಟಿಂಗ್ ಮಾಡ್ತೀನಲ್ಲ, ನನ್ನ ಕುಬೇರ ಸ್ಟ್ರಾಟಜಿ, ಅಸ್ತ್ರ ಸ್ಟ್ರಾಟಜಿ ಅಂತ ಇದೆ. ಸೊ ಆ ಡಿರೈವೇಟಿವ್ ಅಲ್ಲಿ ಮಾಡಿರೋರು 1 ಲಕ್ಷ ಮಾಡಿರೋರು ಇದ್ದಾರೆ, 5 ಲಕ್ಷ ಮಾಡಿರೋರು ಇದ್ದಾರೆ, 60,000 ಮಾಡಿರೋರು ಇದ್ದಾರೆ, 40,000 ಮಾಡಿರೋರು ಇದ್ದಾರೆ. ಓಕೆ, 5 ಲಕ್ಷದವರೆಗೂ ದುಡಿದಿದ್ದಾರೆ. ಹೌದು, ಈಸಿಯಾಗಿ. ಹೌದು, ಇದಿಷ್ಟು ಸ್ಟ್ರಾಟಜಿಸ್ಗಳನ್ನ ಬಳಸ್ಕೊಂಡು. ಓಕೆ, ಬಟ್ ನೀವು ಹೆವಿ ಮಾಡಿಬಿಟ್ಟಿದ್ರೆ ಸರ್ 36 ಲಕ್ಷ. ಅದೆಲ್ಲ ಕ್ಯಾಪಿಟಲ್, ಗೇಮ್ ಆಫ್ ಕ್ಯಾಪಿಟಲ್. ಓಕೆ. ನಾನು ಈಕ್ವಿಟಿಯಲ್ಲಿ ನನ್ನ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ, ಡಿರೈವೇಟಿವ್ ಅಲ್ಲಿ ಕಮ್ಮಿ ಇರುತ್ತೆ. ಸೊ ಇದುವರೆಗೂ ಜನರು ಎಲ್ಲ ಕಡೆ ಓದಿರ್ತಾರೆ, ಇವಾಗ ಎಜುಕೇಶನ್ ತಗೊಂಡಿರ್ತಾರೆ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಿರುತ್ತೆ, ಅವರೆಲ್ಲ ಏನ್ ಮಾಡ್ತಾರೆ, ಡಿರೈವೇಟಿವ್ ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಆದ್ರೆ ಅವರು ಸ್ವಂತ ಅಕೌಂಟ್ ಅಲ್ಲಿ ಬರೀ ಈಕ್ವಿಟಿ ಮಾಡಿರ್ತಾರೆ, ಡಿರೈವೇಟಿವ್ ಮಾಡಿರಲ್ಲ. ಯಾಕೆಂದ್ರೆ ನನಗೆ ಸೇಫ್ ಇರಬೇಕು ಸರ್ ಅಂತ ಉತ್ತರ ಕೊಡ್ತಾರೆ. ಇವತ್ತಿನ ದಿನಕ್ಕೆ ಜನರು ಅಲ್ಲಿ ಹೋದ್ರೆ 101% ಲಾಸ್ ಆಗುತ್ತೆ ಅವರು ಡಿರೈವೇಟಿವ್ ಮಾಡಿದ್ರೆ. ಯಾಕಂದ್ರೆ ಇವತ್ತು ನೀವೊಬ್ರು ಟೀಚರ್ ಆಗಿ ನೀವೇ ಡಿರೈವೇಟಿವ್ ಮಾಡ್ತಾ ಇಲ್ಲ ಅಂದ್ರೆ ನೀವು ಜನರಿಗೆ ಏನು ಹೇಳ್ಕೊಡ್ತೀರಾ ಅಲ್ವಾ? ಕರೆಕ್ಟ್. ಸೊ ನಾವೇನು ಮಾಡ್ತೀವಿ, ಈಕ್ವಿಟಿ ಡಿರೈವೇಟಿವ್ ಎರಡನ್ನೂ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಮಗೆ ಈ ಡಿರೈವೇಟಿವ್ ಹೆಂಗೆ ವರ್ಕ್ ಆಗುತ್ತೆ, ಇದ್ರ ಮೇಲೆ ನಮ್ಮ ಹ್ಯಾಂಡ್ ಹೋಲ್ಡಿಂಗ್ ಇರುತ್ತೆ. ಇದರಲ್ಲಿ ನಾವು ಹೊಸ ಸ್ಟ್ರಾಟಜಿಗಳನ್ನ ನಾವು ಕಂಡುಹಿಡಿತಾ ಇರೋದು ಏನಕ್ಕೆ ಅಂದರೆ ನಾನು ಡಿರೈವೇಟಿವ್ ಅಲ್ಲಿ ಆಕ್ಟಿವ್ ಆಗಿದ್ದೀನಿ ಅದಕ್ಕೆ. ಸರಿ, ಪ್ರಾಫಿಟ್ ಆ್ಯಂಡ್ ಲಾಸನ್ನು ಸರಿದೂಗಿಸೋದು ಹೇಗೆ ಸರ್? ಇವಾಗ ಲಾಸ್ನ ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಲಾಸ್ ಆದಾಗ ಕಮ್ಮಿ ಲಾಸ್ ಕೊಡಬೇಕು, ಪ್ರಾಫಿಟ್ ಆದಾಗ ಜಾಸ್ತಿ ಲಾಸ್ ಕೊಡಬೇಕು, ಜಾಸ್ತಿ ಪ್ರಾಫಿಟ್ ಕೊಡಬೇಕು. ಇದಕ್ಕೆ ಮೇಜರ್ ಕಾರಣ ಏನು ಅಂದ್ರೆ ನಮ್ಮ ಮೈಂಡ್ ಸೆಟ್ ಅಡ್ಡ ಬಂದ್ಬಿಡುತ್ತೆ. ಇವಾಗ ನೀವು 1000 ರೂಪಾಯಿ ಲಾಭ ಕಾಣಿಸ್ತಾ ಇದ್ದಾರೆ, ಫಸ್ಟ್ ಬುಕ್ ಮಾಡ್ಕೊಂಡ್ಬಿಡ್ತೀರಾ. ಅಲ್ಲಿ 1500 ರೂಪಾಯಿ ಲಾಸ್ ಕಾಣಿಸ್ತಾ ಇದ್ರು ಇದು ವಾಪಸ್ ಒಂದು 500 ರೂಪಾಯಿ ಬಂದ್ಬಿಟ್ರೆ ಬುಕ್ ಮಾಡ್ಕೊಂಡ್ಬಿಡ್ತೀನಿ ತಡಿಯಪ್ಪ ಅಂತ ಕಾಯ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಲಾಸ್ ಜಾಸ್ತಿ ಆಗುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಏನಾಗುತ್ತೆ, ಜನರು ಅವ್ರ ಮೈಂಡ್ ಸೆಟ್ ಅಡ್ಡ ಬಂದ್ಬಿಡುತ್ತೆ. ಸೊ ಈ ಮೈಂಡ್ ಸೆಟ್ ಅಡ್ಡ ಬರಬಾರ್ದು ಅಂತ ನಾವೇನ್ ಮಾಡಿದೀವಿ, ಆಲ್ಗೋ ಪ್ಲಾಟ್ಫಾರ್ಮ್ ಮಾಡಿದೀವಿ. ಈ ಆಲ್ಗೋ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡೋದ್ರಿಂದ ಅವ್ರಿಗೆ ಅವ್ರ ಮೈಂಡ್ ಸೆಟ್ ಅಡ್ಡ ಬರಲ್ಲ. ಟ್ರೇಡು ಅದಂಗದೇ ತೊಗೊಳುತ್ತೆ, ಎಕ್ಸಿಕ್ಯೂಟಿವ್ ಅದೇ ಮಾಡುತ್ತೆ, ಸ್ಟಾಪ್ ಲಾಸ್ ಅಂದರೆ ಸ್ಟಾಪ್ ಲಾಸ್, ಟಾರ್ಗೆಟ್ ಅಂದರೆ ಟಾರ್ಗೆಟ್, ಎಲ್ಲ ಅದೇ ಮಾಡೋದ್ರಿಂದ ಇಲ್ಲಿ ಜನರ ಮೈಂಡ್ ಸೆಟ್ ಬರಲ್ಲ. ಅವ್ರ ಆಕ್ಯುರಸಿ ಜಾಸ್ತಿ ಆಗುತ್ತೆ, ಅವ್ರ ಪ್ರಾಫಿಟ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸರ್, ಇವಾಗ ನಿಮ್ಮ ಕೋರ್ಸನ್ನ ಯಾರು ಬೈ ಮಾಡ್ತಾರಲ್ಲ, ನಿಮ್ಮ ಜೊತೆ ಜಾಯಿನ್ ಆಗ್ತಾರೆ ಅಂತ ಅನ್ಕೊಳ್ಳೋಣ, ಅವ್ರಿಗೆ ನೀವು ಯಾವ ರೀತಿ ಒಂದು ಪಾತನ್ನ ಹಾಕೊಡ್ತೀರಾ? ಬಿಗಿನರ್ ಆಯ್ತು, ಮೇಡಮ್ ಕಲಿಸ್ತಾರೆ, ನಿಮ್ಮ ಜೊತೆ ಕರ್ಕೊಂಡ್ ಬಂದ್ಬಿಟ್ಬಿಡ್ತಾರೆ. ಸೊ ಇಲ್ಲಿ ನೀವು ನಮ್ಮ ಈ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರಲ್ವ, ಅವರು ಬಿಗಿನರ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ಭಯ ಇರುತ್ತೆ. ಸೊ ಆವಾಗ ಅವರಿಗೆ ನೀವು ಯಾವ ರೀತಿ ಒಂದು ಪಾತನ್ನ ರೆಡಿ ಮಾಡ್ಕೊಡ್ತೀರಾ? ಸರ್, ಇವಾಗ ಬಿಗಿನರ್ಸಿಗೆ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿಸೋದಕ್ಕೆ ಶುರು ಮಾಡ್ತೀವಿ. ಯಾಕಂದರೆ ಈಕ್ವಿಟಿಯಲ್ಲಿ ನಿಮಗೆ ಲಾಸ್ ಆಗೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ ವೆನ್ ನಾವು ಬ್ಲೂ ಚಿಪ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅದಕ್ಕೆ ಏನು ಮಾಡ್ತೀವಿ, ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿಸ್ತೀವಿ. ಅದ್ರ ಜೊತೆ ಏನು ಮಾಡ್ತೀವಿ, ಸೈಮಲ್ಟೇನಿಯಸ್ ಅವರಿಗೆ ಬ್ಯಾಕ್ ಟೆಸ್ಟ್ ಅಂದರೆ ಪೇಪರ್ ಟ್ರೇಡಿಂಗ್ ಮಾಡಿಸ್ತಾ ಇರ್ತೀವಿ ನಮ್ಮ ಸ್ಟ್ರಾಟಜಿಗಳನ್ನ. ಒಂದ್ಸತಿ ಅವರಿಗೆ ಯಾವಾಗ ನಮ್ಮ ಸ್ಟ್ರಾಟಜಿ ಮೇಲೆ ನಂಬಿಕೆ ಬರುತ್ತೆ ಅವಾಗ ಅವ್ರು ಅದನ್ನು ಶುರು ಮಾಡ್ತಾರೆ. ಪೇಪರ್ ಟ್ರೇಡಿಂಗ್ ಡ್ಯೂರೇಷನ್ ಎಷ್ಟಿರುತ್ತೆ, ಎಷ್ಟು ದಿನದವರೆಗೆ ಮಾಡಬೇಕು? ನಾವು ಮಿನಿಮಮ್ ಆದ್ರೆ ಒಂದು 10 to 12 ಡೇಸ್ ಇಟ್ಕೊಂಡಿರ್ತೀವಿ. 12 ಡೇಸ್ ಮಾಡ್ತೀರಾ? ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ, ಇವ್ರು ಹಿಂಗೆ ಮಾಡ್ತಾರೆ, ನಮಗೂ ಒಂಚೂರು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಓಕೆ, ಅದಾದ ನಂತರ ಯಾವಾಗ ಮಾರ್ಕೆಟ್ಗೆ ಇಳಿತಾರಲ್ಲ ಸರ್, ಸೊ ಆವಾಗ ಇಲ್ಲಿ ಸೇಫ್ಟಿ ಮೆಜರ್ಸ್ ಹೆಂಗ್ ತಗೊಂತೀರಾ? ನಿಮ್ಗೆ ಗೊತ್ತಿಲ್ಲದೆ ಟ್ರೇಡ್ ಮಾಡ್ಬೋದು ಅವರು. ಯೂಶಲಿ ನಾವು ಏನು ಮಾಡ್ತೀವಿ ಅಂದರೆ ನಾವು ಸ್ಟೂಡೆಂಟ್ಸ್ ಜೊತೆ ಆದಷ್ಟು ಕನೆಕ್ಟೆಡ್ ಆಗಿರ್ತೀವಿ. ಯಾಕಂದರೆ
ಅವರು ನಮ್ಮ ಜೊತೆ ಇರೋದು ಏನಕ್ಕೆ ಅಂದರೆ ಅವ್ರು ಕಲ್ತು ಅವ್ರು ಲಾಭ ಮಾಡೋದಕ್ಕೆ, ನಾವು ಕಲ್ತು ನಾವು ಲಾಭ ಮಾಡೋದಕ್ಕಲ್ಲ. ಕರೆಕ್ಟ್. ನಾವು ಮಾರ್ಕೆಟಲ್ಲಿ 5-6 ವರ್ಷದಿಂದನೂ ಇದ್ದೀವಿ, ನಾವು ಪ್ರತಿ ವರ್ಷನೂ ಒಳ್ಳೆ ಪ್ರಾಫಿಟೇ ಮಾಡ್ತಾ ಇದ್ದೀವಿ ಆಯ್ತಾ. ನಾವು ಸ್ಟೂಡೆಂಟ್ಸ್ಗಳಿಗೆ ಪ್ರಾಫಿಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆ ಓಪನ್ ಮಾಡಿದ್ದೀವಿ. ಸೊ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೊಡಬೇಕು. ಏನು ಮಾಡ್ತೀವಿ, ಇನ್ಸ್ಟಿಟ್ಯೂಟಲ್ಲಿ ಇರ್ತೀವಲ್ಲ, ಇನ್ಸ್ಟಿಟ್ಯೂಟಿಗೆ ಬಂದವರಿಗೆ ಲೈವ್ ಸಪೋರ್ಟ್ ಕೊಡ್ತಾ ಇರ್ತೀವಿ. ಅಕಸ್ಮಾತ್ ಅವರು ಆನ್ಲೈನಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ, ಅವ್ರು ನಮ್ಗೆ ಆನ್ಲೈನಲ್ಲಿ ಮೆಸೇಜು ಕಾಲ್ ಮಾಡಿದ್ರೆ ನಾವು ಅಲ್ಲೇ ಇನ್ಸ್ಟೆಂಟ್ ರಿಪ್ಲೈ ಮಾಡಿ ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ಮಾಡ್ತೀವಿ. ಸೊ ಜೊತೆ ಪ್ರತಿ ಭಾನುವಾರ ಮೀಟಿಂಗಲ್ಲಿ ಅವ್ರಿಗೆ ಕಂಪ್ಲೀಟಾಗಿ ಅನಾಲಿಸಿಸ್ ಕೂಡ ಕೊಡ್ತೀವಿ. ಪ್ರತಿ ಭಾನುವಾರ ಮೀಟಿಂಗ್ ಸರ್ ಅಲ್ಲಿ ಅನಲೈಸಿಸ್ ಇರುತ್ತೆ. ಅಂದ್ರೆ ನಿಮ್ಮ ಆಲ್ರೆಡಿ ನಿಮ್ಮ ಹತ್ರ ಟ್ರೈನಿಂಗ್ ತಗೊಂಡು ಈಗ ಸಕ್ಸಸ್ಫುಲಿ ಟ್ರೇಡಿಂಗ್ ಮಾಡ್ತಾ ಇರ್ತಾರಲ್ಲ, ಅವ್ರ ಕಡೆಯಿಂದನೂ ಏನಾದರೂ ಸ್ವಲ್ಪ ನಮಗೆ ಇದು ಸಿಗ್ಬೋದು ಸರ್? ಡೈರೆಕ್ಷನ್ಸ್ ಎಲ್ಲ ಖಂಡಿತವಾಗ್ಲೂ ಸಿಗುತ್ತೆ ಸರ್, ಖಂಡಿತವಾಗ್ಲೂ ಸಿಗುತ್ತೆ ಇನ್ಪುಟ್ಸ್. ಎಸ್ ಸರ್. ಆಮೇಲೆ ನಿಮ್ಮ ಒಂದು ನಾನು ಇದುವರೆಗೂ ನಿಮಗೆ ನಮ್ಮ ಅಸ್ತ್ರ, ಕುಬೇರ, ರೈನ್ಬೋ ಎಲ್ಲನೂ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ನೀವು ಕೇಳಿದ್ರಿ ಯಾವಾಗಲೇ ಸರ್ ನಮ್ಮ ಸ್ಟೂಡೆಂಟ್ಸ್ಗೆ ಏನಾದರೂ ನಮ್ಮ ವ್ಯೂವರ್ಸ್ಗೆ ಏನಾದರೂ ಆಫರ್ ಇದೆಯಾ ಅಂತ ಅಂದ್ಬಿಟ್ಟು. ನಿಮ್ಮ ವ್ಯೂವರ್ಸ್ಗೆ ಜಸ್ಟ್ 99 ರೂಪೀಸ್ ಎಲ್ಲರೂ ಸೇವ್ ಮಾಡ್ಬೋದಾ? ಮಾಡ್ಬೋದು. 99 ರೂಪಾಯಿಗೆ ನನ್ನ ಅಸ್ತ್ರ ಸ್ಟ್ರಾಟಜಿನ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಅಸ್ತ್ರನ ನೀವು 99 ರೂಪಾಯಿಗೆ ಕೊಟ್ಬಿಡ್ತೀರಾ? ಎಸ್ ಸರ್. ನೋಡಿ, ಒಂದು ನಿಮ್ಮ ಕೈಗೆ ಅಸ್ತ್ರನೇ ಸಿಗುತ್ತೆ ಅಂತ ಹೇಳ್ಬೋದು, ಟ್ರೇಡಿಂಗ್ನ ಅಸ್ತ್ರ. ಅದು ಕೂಡ ಕೇವಲ 99 ರೂಪೀಸ್ಗೆ, ಓನ್ಲಿ 99 ರೂಪೀಸ್ಗೆ ಒಂದು ಅಸ್ತ್ರನೇ ನಿಮ್ಮ ಕೈಗೆ ಸಿಗುತ್ತೆ ಅಂತ ಹೇಳ್ಬೋದು. ಸರ್, ಇಲ್ಲೊಂದು ಕ್ವಶನ್ ಸರ್ ನನಗೆ, ಈ ಸ್ವಲ್ಪ ಓಲ್ಡ್ ಏಜ್ ಆದರೂ ಇರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ, ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಅಂಥವ್ರು ಹೇಗೆ ಕಲ್ತ್ ಆದಮೇಲೆ ಕಂಟಿನ್ಯೂ ಶೂಟಿಂಗ್ ಮಾಡ್ಕೊಂಡು ಹೋಗೋದು ಹೇಗೆ? ಸ್ಟ್ರಾಟಜೀಸ್ ಅಪ್ಲೈ ಮಾಡೋದು ಯಾವ ಥರ ಸರ್? ಇಲ್ಲಿ ಯೂಶಲಿ ಏನಾಗುತ್ತೆ ಅಂದರೆ ನಮ್ಮದು ಆಲ್ಗೋ ಸಾಫ್ಟ್ವೇರ್ ಇರೋದ್ರಿಂದ ಅವ್ರು ಆಲ್ಗೋ ತೊಗೊಂಡಾಗಿಂದ ಏನಾಗುತ್ತೆ, ಅವ್ರ ಮೈಂಡ್ ಸೆಟ್ ಅವರೆಲ್ಲ ಅವ್ರಿಗೆ ಎಂಟ್ರಿ ಎಕ್ಸಿಟ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಅದಂಗದೇ ಮಾಡುತ್ತೆ. ಅವ್ರು ಜಸ್ಟ್ ಕುತ್ಕೊಂಡು ನೋಡಬೇಕು, ಅಲ್ಲಿ ಫಂಡ್ನ ಮೇಂಟೈನ್ ಮಾಡ್ಬೇಕು ಅಷ್ಟೇ. ಏನಕ್ಕೆ ನಾವು ಕಲಿಯೋದು ಮುಖ್ಯ ಅಂತೀವಿ ಅಂದರೆ, ಅವ್ರು ಕಲ್ತಾದ್ಮೇಲೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ, ಅಲ್ಲಿ ಪ್ಲಸ್ ಮೈನಸ್ ಏನಕ್ಕೆ ಆಗ್ತಾಯಿದೆ ಅಂತ ಗೊತ್ತಿರುತ್ತೆ. ಸುಮ್ಮನೆ ಇವಾಗ ನಾವು ಕಲ್ತಿಲ್ಲ, ನಾವು ತೊಗೊಂಡ್ಬಿಟ್ಟಿದ್ದೀವಿ, ಸುಮ್ಮನೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಇವಾಗ 2,500 ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು 2,500 ಕೊಟ್ಟು ತೊಗೊಂಡ್ಬಿಟ್ಟಿದ್ದೀವಿ, ನನಗೆ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಹೆಂಗಿದೆ, ವರ್ಕ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ. 2 ದಿನ ಸ್ಟಾಪ್ ಲಾಸ್, 2 ದಿನ ಟಾರ್ಗೆಟ್ ಕೊಡ್ತಾ ಫುಲ್ ಸಂತೋಷ ಆಗ್ಬಿಡ್ತದೆ. ಟಾರ್ಗೆಟ್ ಕೊಟ್ಟಾಗ SL ಹೊಡೆದಾಗ ಅಯ್ಯೋ ಸರ್ ಇದೇನು ಸರ್ ಹಿಂಗೆ ಲಾಸ್ ಆಯಿತು ಅಂತ ಹೇಳ್ತಾರೆ. ಅದು ಏನಕ್ಕೆ ಆಯಿತು ಅನ್ನೋದು ಗೊತ್ತಿರಬೇಕು. ಆಮೇಲೆ ಇವಾಗ ನೀವು ಕಾಲೇಜ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋಗ್ತೀರಾ, ಪ್ರತಿಯೊಬ್ಬರನ್ನ ಅಷ್ಟೇ ಸ್ಕೂಲ್ಗೆ ಹೋಗಿ ABCD ಕಲ್ತ್ಕೊಂತಾರೆ ಫಸ್ಟ್, ಆಮೇಲೆ ಅಕ್ಷರ ಜೋಡಿಸೋದನ್ನು ಕಲ್ತ್ಕೊಂತಾರೆ ಅಲ್ವಾ. ಈ ಅಕ್ಷರ ಜೋಡಿಸೋದು ಬಂದು ನಮ್ಮ ಆಲ್ಗೋ, ಆದರೆ ABCD ಬಂದು ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್. ಇದೆರಡು ಗೊತ್ತಿರಲೇ ಇರಬೇಕು, ಅವಾಗಲೇ ಅವರು ಪ್ರಾಫಿಟೇಬಲ್ ಆಗಿರ್ತದೆ. ಹೌಸ್ ವೈಫ್ ಆಗಲಿ ನಿಮಗೆ ಸರ್, ನಾನು ಇದುವರೆಗೂ ನಾನು ಹೇಳ್ಕೊಟ್ಟಿರೋ ನನ್ನ ಹೈಯೆಸ್ಟ್ ನಾನು ಎಜುಕೇಟ್ ಮಾಡಿರೋ ಕ್ಲೈಂಟ್ ಬಂದು 83 ಇಯರ್ಸ್ ಸರ್. 83 ಇಯರ್ಸ್ ಕ್ಲೈಂಟ್ ಕೂಡ ನಾನು ಎಜುಕೇಟ್ ಮಾಡಿದ್ದೀನಿ. ಮಾಡಿದ್ದೀರಾ ಸರ್? ಮಾಡಿದ್ದೀನಿ. ಓಕೆ ಓಕೆ ಓಕೆ. ಈ ಯಂಗೆಸ್ಟ್ ಅಂದರೆ ಯಾರು ಸರ್? ಯಂಗೆಸ್ಟ್ ಅಂದರೆ ನಾನು 16 ವರ್ಷದಿರೋರ್ನು ನಾನು ಎಜುಕೇಟ್ ಮಾಡಿದ್ದೀರಾ. ಸೊ ಸಕ್ಸಸ್ಫುಲ್ ಇವತ್ತು ಮಾಡ್ತಾ ಇದ್ದಾರೆ ಸರ್, ಖಂಡಿತವಾಗ್ಲೂ ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲರೂ ನನ್ನ ಜೊತೆ ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಸೊ ನಮ್ಮ ಆ್ಯಕ್ಯುರಸಿನೇ ಅದು ಸರ್. ಓಕೆ ಸರ್, ಆನ್ ಆನ್ ಎವರೇಜ್ ಒಬ್ಬ ಪರ್ಸನ್ನು ನಾನು ಇದನ್ನು ಒಂದು ಫುಲ್ ಟೈಮ್ ಆಗಿ ತೊಗೊತೀನಿ, ಇಲ್ಲ ಇದನ್ನೇ ಹೈಯರ್ ಇನ್ಕಮ್ ಆಗಿ ತೊಗೊತೀನಿ ಅಂತಂದರೆ ಯಾವ ಡ್ಯೂರೇಷನ್ನಲ್ಲಿ ಅವರು ಟ್ರೇಡಿಂಗ್ ಮಾಡ್ತಾ ಇರಬೇಕು? ಅಂದರೆ ರೆಗ್ಯುಲರ್ ಆಗಿ ಮಾಡಬೇಕು, ವೀಕ್ಲಿ ಇಷ್ಟಂತ ಮಾಡಬೇಕು? ಸರ್, ಇವಾಗ ಕ್ಯಾಪಿಟಲ್ ಜಾಸ್ತಿ ಇರೋರು ಏನು ಮಾಡ್ತಾರೆ, ಇನ್ವೆಸ್ಟಿಂಗ್ ಫಾರ್ಮ್ಯಾಟಲ್ಲಿ ದುಡ್ಡು ಮಾಡ್ತಾರೆ. ಇವಾಗ ಕ್ಯಾಪಿಟಲ್ ಕಮ್ಮಿ ಇರೋರು ಇಂಟ್ರಾಡೇ ಟ್ರೇಡಿಂಗ್ ಇದನ್ನ ಮಾಡ್ಕೊಂಡು ಕ್ಯಾಪಿಟಲ್ ಜನರೇಟ್ ಮಾಡಬೇಕು. ಇದನ್ನ ಚೂರು ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸರ್, ಇವಾಗ ಯೂಶಲಿ ಇನ್ವೆಸ್ಟಿಂಗ್ ಮಾಡೋರು ಹೆಂಗೆ ಅಂದರೆ, ಇವಾಗ ನಿಮ್ಮ ಹತ್ರ ತುಂಬ ಕ್ಯಾಪಿಟಲ್ ಇದೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 10 ರಿಂದ 20 ಲಕ್ಷ ಇದೆ. ನೀವೇನು ಮಾಡ್ಬೋದು, ಇನ್ವೆಸ್ಟಿಂಗ್ ಮೂಲಕ ನೀವು ನಿಮ್ಮ ದುಡ್ಡನ್ನ ಜನರೇಟ್ ಮಾಡ್ತಾ ಇರ್ಬೋದು. ಸರಿ. ಆದರೆ ಅದೇ ನಿಮ್ಮ ಹತ್ರ ಇರೋದೇ 1 ಲಕ್ಷನೋ 2 ಲಕ್ಷನೋ, ನೀವೇನು ಮಾಡ್ಬೋದು ಅವಾಗ, ನೀವು ಅವಾಗ ಟ್ರೇಡಿಂಗು ಅಥವಾ ಇಂಟ್ರಾಡೇ ಇಂಥದನ್ನು ಮಾಡಿ. ಆದರೆ ಇಂಟ್ರಾಡೇ ಅಲ್ಲೂ ಅಷ್ಟೇ ಸರ್, ಇಟ್ ಇಸ್ ಓನ್ಲಿ ಆಪ್ಷನ್ ಸೆಲ್ಲಿಂಗ್. ನಾವು ಯಾವುದೇ ಥರ ನಿಮಗೆ ಲಾಸ್ ಆಗುವಂಥ ಇನ್ಸ್ಟ್ರೂಮೆಂಟ್ನ ನಾವು ಹೇಳ್ಕೊಡೋದು ಇಲ್ಲ, ನಾವು ಸ್ವಂತವಾಗಿ ಮಾಡೋದು ಇಲ್ಲ. ನಾ ಸ್ವಂತವಾಗಿ ಏನು ಮಾಡ್ತೀನಿ ಅದೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಟ್ರೈಡ್ ಅಂಡ್ ಟೆಸ್ಟೆಡ್. ಎಸ್ ಅಲ್ವಾ. ಓಕೆ ಓಕೆ. ಸೊ ಇಂಥ ಒಂದು ಇದನ್ನ ಇನ್ಸ್ಟ್ರೂಮೆಂಟ್ ನಾವು ಯೂಸ್ ಮಾಡ್ಕೊಂಡು ಪ್ರಾಫಿಟ್ ಮಾಡೋಕ್ಕೆ ಶುರು ಮಾಡ್ಬೋದು, ಪ್ರಾಫಿಟನ್ನು ಮಾಡ್ಬೋದು. ಸೊ ಬೇಸಿಕಲಿ ನಿಮ್ಮ ಪ್ರಕಾರ ಒಬ್ಬರು ಒಂದು ಫುಲ್ ಟೈಮ್ ಆಗಿ ಇದನ್ನು ತೊಗೊತಾರೆ ಅಂತಂದರೆ ಬೇಸಿಕ್ ನಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇರಬೇಕು ಸರ್? ಸರ್, ಫುಲ್ ಟೈಮ್ ಟ್ರೇಡರ್ಗೆ ಅವರ ತಿಂಗಳು ಇನ್ಕಮ್ ಅಕಸ್ಮಾತ್ 40,000 ಅನ್ಕೊಂಡು ಅವ್ರ ಹತ್ರ ಒಂದು 10 ಲಕ್ಷ ಇರಬೇಕು. 10 ಲಕ್ಷ ಇರಬೇಕು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಒಂದು 20,000 ಸಾಕು ಅಂದರೆ 5 ಲಕ್ಷ ಇರಬೇಕು. ಸೊ ಈ ಥರ ಸರ್. ಓಕೆ, ನೋಡಿ 4% ಲೆಕ್ಕ ಸರ್, ತಿಂಗಳಿಗೆ 4% ಲೆಕ್ಕ. 4% ಲೆಕ್ಕ. 10 ಲಕ್ಷ ಹಾಕಿ 40,000 ತಗೊಂಡೋಗಿ, 20 ಲಕ್ಷ ಹಾಕಿ 80,000 ತಗೊಂಡೋಗಿ. ಸೊ ಡಿಪೆಂಡ್ಸ್ ಆನ್ ಯು, ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇದೆ ಅದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು, ನೀವು ಅದನ್ನ ಒಂದು ಪ್ರಾಫಿಟ್ ಅನ್ನ ಮಾಡ್ಬೋದು. ಅದು ಬಿಟ್ಬಿಟ್ಟು ನನ್ನ ಹತ್ರ ಇರೋದು 10,000 ಸರ್ ಹೇಳಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲೇ 10,000 1 ಲಕ್ಷ ತಗೊಂಡೋಗ್ಬಿಡ್ತೀನಿ, ದಟ್ಸ್ ಆಲ್ ಖಂಡಿತವಾಗ್ಲೂ ಆಗೋದಿಲ್ಲ. ಅವರು ಸ್ಟಾಕ್ ಮಾರ್ಕೆಟಿಗೆ ಬರಲೇಬಾರ್ದಾ? ಇಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಅನ್ನ ನಮ್ಗೆ ಹೇಳಿ ಸರ್. ಇಲ್ಲಿವರೆಗೆ ಯಾರಾದರೂ ಕಲ್ತ ಮೇಲೆ ಮಾಡೋ ಮಿಸ್ಟೇಕ್ಸ್? ಕಲ್ತ ಮೇಲೆ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಬೇರೆ ಕ್ಲೈಂಟ್ಗಳಿದ್ದಾರೆ, ಏನು ಮಾಡ್ತಾರೆ ಅಂದರೆ, ಇವಾಗ 10,000 20,000 ದುಡ್ಡು ಇಟ್ಕೊಂಡಿರ್ತಾರೆ, ಕ್ಲಾಸ್ಗಳನ್ನ ತೊಗೊಂಬಿಟ್ಟಿರ್ತಾರೆ, ಒಂದು 5,000 ಇಲ್ಲ 4,500 ನಾವೇ ಹೇಳ್ಕೊಡ್ತೀವಿ. ಆದ್ರೂ ಅವರು ಬೇರೆ ಇನ್ಸ್ಟಿಟ್ಯೂಟಲ್ಲೆಲ್ಲ 6,000 6,500 ಕೊಟ್ಬಿಟ್ಟು ಕೋರ್ಸ್ ತೊಗೊಂಡ್ಬಿಡ್ತಾರೆ. ಅಲ್ಲೇನಾಗುತ್ತೆ, ಅವರು ಆಪ್ಷನ್ ಬೈಯಿಂಗ್ ಆಪ್ಷನ್ ಸೆಲ್ಲಿಂಗ್ ಎರಡೂ ಹೇಳ್ಕೊಡ್ತಾರೆ. ಅವರು ಬರೀ ಆಪ್ಷನ್ ಸೆಲ್ಲಿಂಗ್ ಮೇಲೆ ಫೋಕಸ್ ಮಾಡಲ್ಲ, ಆಪ್ಷನ್ ಬೈಯಿಂಗು ಹೇಳ್ಕೊಟ್ಬಿಟ್ಟಿರ್ತಾರೆ. ಅಲ್ಲಿ ಅವ್ರು ಏನು ಮಾಡ್ತಾರೆ, ಸರ್ ನಾನು ನಿಮಗೆ
ಇಷ್ಟು ಪ್ರಾಫಿಟ್ ಮಾಡಿಸ್ಕೊಡ್ಬೋದು ನೋಡಿ ಸರ್ ಅಂತ ಹಿಂಗೆಲ್ಲ ಆಸೆ ತೋರಿಸ್ತಾರೆ, ಟಿಪ್ಸ್ ಆ್ಯಂಡ್ ಕಾಲ್ ಕೊಡ್ತಾರೆ. ನಮ್ಮ ಜನರು ಏನು ಮಾಡ್ತಾರೆ, ಸರ್ ನೀವು ನನಗೆ ನನ್ನ ದುಡ್ಡಿಗೆ ನೀವು ಇಷ್ಟೊಂದೆಲ್ಲ ಮಾಡಿಸ್ಕೊಡ್ತಾ ಇದ್ದೀರಲ್ಲ ಸರ್, ನೀವು ಸರ್ ದೇವರಂದ್ರೆ ಬನ್ನಿ ಸರ್ ಮಾಡ್ಕೊಡೋಣ, ಬನ್ನಿ ಸರ್ ಮಾಡಿ ಅಂತ ಅಂದ್ಬಿಡ್ತಾರೆ. ಅಲ್ಲೇ ಅವ್ರು ತಪ್ಪು ಮಾಡ್ತಾರೆ. ನಾವು ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀವಿ, ಸರ್ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡ್ತೀವಿ, ಕ್ಯಾಪಿಟಲ್ ಚೆನ್ನಾಗಿರೋರು ಖಂಡಿತವಾಗ್ಲೂ ದುಡ್ಡು ಮಾಡ್ತಾರೆ. 10,000 20,000 ಇಟ್ಕೊಂಡಿರೋರು ಇನ್ವೆಸ್ಟಿಂಗೇ ಮಾಡಬೇಕು. ನಿಮ್ಮ ಹತ್ರ 10,000 ಇದ್ರೆ ಸರ್ ನೀವು ತಿಂಗಳಿಗೆ 400 ರೂಪಾಯಿ ದುಡಿಯೋಕ್ಕಾಗೋದು, ಅದಕ್ಕಿಂತ ಜಾಸ್ತಿ ದುಡಿಯೋಕ್ಕಾಗಲ್ಲ. ಅದಕ್ಕಿಂತ ಜಾಸ್ತಿ ದುಡಿತಾ ಇದ್ದೀರಾ ಅಂದರೆ ನೀವು ಜೂಜ್ ಆಡ್ತಾ ಇದ್ದೀರಾ. ಒಂದಲ್ಲ ಒಂದಿನ ನೀವು ದುಡ್ಡು ನನಗೆ ಕೊಡ್ತೀರಾ, ಅಂದರೆ ಆಪ್ಷನ್ ಸೆಲ್ಲರ್ ಆಗಿ ನೀವು ನನಗೆ ಕೊಡ್ತೀರಾ ಅಥವಾ ಬೇರೆಯವ್ರು ಯಾರಾದರೂ ಆಪ್ಷನ್ ಸೆಲ್ಲರ್ಗೆ ಕೊಡ್ತೀರಾ. ಅದ್ರ ಬದಲು ಅದೇ ದುಡ್ಡನ್ನ ಇಟ್ಕೊಂಡು ನೀವು ನಿಮ್ಮ ಫ್ಯಾಮಿಲಿನ ಟ್ರಿಪ್ಗೆ ಕರ್ಕೊಂಡು ಹೋಗ್ಬಿಡಿ. ಇದು ಒಳ್ಳೆ ಮಾತು ಹೇಳಿದ್ರಿ ಸರ್. ನೀವು ಏನು ಗೊತ್ತಾ, ನೀವು 10,000 ಇಟ್ಕೊಂಡು 400 ದುಡಿಬೋದು, ಅದಕ್ಕಿಂತ ಜಾಸ್ತಿ ದುಡಿದ್ರೆ ಜೂಜ್ ಮಾಡ್ತಾರೆ. ತುಂಬ ಜನ ಹೇಳ್ತೀರಾ ನೀವು ಟ್ರೇಡಿಂಗ್ ಮಾಡೋದು ಒಂಥರ ಗ್ಯಾಂಬಲ್ ಇದ್ದಂಗೆ. ಯಾವಾಗ ಗ್ಯಾಂಬಲ್ಲು? ನಿಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ನೀವು ರಿಸ್ಕ್ ತಗೊಂತಾ ಇದ್ರೆ ಗ್ಯಾಂಬಲ್ಲು ಅಲ್ವಾ ಸರ್? 4% ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಗ್ಯಾಂಬಲ್ ಅಲ್ಲ, ಖಂಡಿತ ವರ್ಕ್. ಖಂಡಿತ ಸರ್. ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ಗೆ ಇವಾಗ ಅವರೇ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ನಾನು ತುಂಬ ಜನ ಇವಾಗ ಕಮೆಂಟ್ ಸೆಕ್ಷನಲ್ಲಿ ಆಗ್ತಾನೆ ಇರ್ತಾರೆ, ಸರ್ ನಾನು ಒಂದು ದಿನಕ್ಕೆ 20% ಮಾಡಿದೆ, ನಾನು ಒಂದು ದಿನಕ್ಕೆ 30% ಮಾಡಿದೆ. ಆ ಥರ ಎವ್ರಿ ಡೇ 20ರಿಂದ 30% ಮಾಡಿದ್ರೆ ಇವತ್ತು ಅಂಬಾನಿ ಲೆವೆಲ್ ಎಲ್ಲರೂ ಹೋಗ್ಬಿಡೋದು, ಎಲ್ಲರೂ ಶ್ರೀಮಂತರಾಗಿಡ್ಬೋದಿತ್ತು ಸರ್. ಇವತ್ತು ಅಂಬಾನಿದು ಮಾರ್ಕೆಟ್ ಕ್ಯಾಪ್ ಅಂದರೆ ರಿಲಯನ್ಸ್ ಇಂಡಸ್ಟ್ರಿದು ಮಾರ್ಕೆಟ್ ಕ್ಯಾಪ್ ಬಂದು 17 ಲಕ್ಷ ಕೋಟಿ. ಅಂದರೆ ದಿನಕ್ಕೆ 30% ಮಾಡಂಗಿದ್ರೆ 108 ಕಂಪನಿಗಳು ಓಪನ್ ಮಾಡೋ ಅವಶ್ಯಕತೆ ಏನಿತ್ತು ಅಲ್ವಾ? ಅವ್ರದ್ದು ಇಯರ್ಲಿ ಟರ್ನ್ ಓವರ್ ನೋಡಿದ್ರೆ, ಅವ್ರದ್ದು ಇಯರ್ಲಿ ಪ್ರಾಫಿಟ್ ನೋಡಿದ್ರೆ 17% ತೋರಿಸಿದ್ದಾರೆ ಈ ವರ್ಷದ ಪ್ರಾಫಿಟ್ನ. ಅವರು ವರ್ಷಕ್ಕೆ 17% ಮಾಡ್ತಾ ಇದ್ದಾರೆ. ನೀವೇನು ಅನ್ಕೊಂಡಿದ್ದು ನೀವು ದಿನಕ್ಕೆ 20% ಮಾಡ್ಬೋದು? ಹೆಂಗ್ ಸಾಧ್ಯ ಅದು ಅಲ್ವಾ? ಪಾಸಿಬಲ್ ಸರ್ ಅಲ್ವಾ? ಸೊ ಆ್ಯಕ್ಚುಲ್ ಅನ್ನ ನೋಡ್ಬೇಕು ಇವರೇ, ಗಾಳಿಲಿ ಮಾತಾಡೋದಲ್ಲ. ತುಂಬಾ ಜನ ಇರ್ಬೋದು ನಿಮಗೆ ಟೆಲಿಗ್ರಾಮಲ್ಲಿ ಇದು ಕೊಡ್ತಾ ಇರ್ಬೋದು, ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ, ಬಟ್ ಅದೆಲ್ಲ ಗಾಳಿಲಿ ಮಾತು. ಆ್ಯಕ್ಚುಲಿ ಏನು ನಡೆಯುತ್ತೆ ಸರ್ ಇವತ್ತು ಹೇಳ್ತಿದ್ರೆ 4% ಈಸ್ ಆ್ಯಕ್ಚುಯಲ್. 40 ತಿಂಗಳಿಗೆ 40% ಮಾಡ್ತೀನಿ ಅಂದರೆ ದಟ್ ಬೋಗಸ್ ಅಂತ ಹೇಳ್ಬೋದು. ಸೊ ಅದೆಲ್ಲ ಮಾಡಿ ದುಡ್ಡು ಕಳ್ಕೊಳ್ಳೋ ಬದಲು ಡೆಫಿನೆಟ್ಲಿ ನೀವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ಗೆ ಬನ್ನಿ, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಸರ್ ಇಲ್ಲಿ ನೀವು ಒಂದು ಕೋರ್ಸ್ ಅಂತ ಕೊಟ್ಟಾಗ ಯಾವ ರೀತಿ ಗೈಡ್ ಮಾಡ್ತೀವಿ? ಸ್ವಲ್ಪ ಕೋರ್ಸ್ ಯೂಶಲಿ ಇವಾಗ ಏನು ಮಾಡ್ತೀವಿ ಅಂದರೆ ನಮ್ಮದು ಕೋರ್ಸ್ ಲೆವೆಲ್ 1 ಲೆವೆಲ್ 2 ಅಂತ ಬರುತ್ತೆ. ಯೂಶಲಿ ಪ್ರತಿಯೊಬ್ಬರಿಗೂ ನಾವು ಲೆವೆಲ್ 1ನ ಫಸ್ಟ್ ಪ್ರಿಫರ್ ಮಾಡ್ತೀವಿ. ಸೊ ಏನಕ್ಕೆ ಅಂದರೆ ಇದಕ್ಕೆ ನಾವು ಬರೀ 4,500 ಚಾರ್ಜ್ ಮಾಡ್ತೀವಿ. ಇಡೀ ಮಾರ್ಕೆಟಲ್ಲಿ ಲೀಡಿಂಗ್ ಅಕಾಡೆಮಿ ಬಂದು ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಅವ್ರು ಗೂಗಲಲ್ಲಿ ಸರ್ಚ್ ಮಾಡಲಿ, ನಮ್ಮ ಯೂಟ್ಯೂಬ್ ಕಮೆಂಟ್ ನೋಡಲಿ, ಏನಾದರೂ ನೋಡಿದ್ರು ಅಷ್ಟೇ. ಯಾಕೆಂದರೆ ನಮ್ಮ ಪ್ರೈಮರಿ ಫೋಕಸ್ ಕ್ಲೈಂಟ್ ಪ್ರಾಫಿಟಬಲ್ ಆಗಬೇಕು ಅಂತ. ನಾವು ಪ್ರಾಫಿಟಬಲ್ ಅಲ್ಲಿ ಇದೀವಿ ಮಾರ್ಕೆಟಲ್ಲಿ, ಲಾಸ್ಟ್ 6 ವರ್ಷದಿಂದನೂ ಇದೀವಿ. ನಮ್ಮ ಕೆಲಸ ನಿಮ್ಮನ್ನ ಪ್ರಾಫಿಟಬಲ್ ಮಾಡಬೇಕು ಅಂತ ಅಂದ್ಬಿಟ್ಟು, ನಿಮ್ಮಿಂದ ನಾವು ಪ್ರಾಫಿಟಬಲ್ ಆಗಬೇಕು ಅಂತ ಅಲ್ಲ. ಸೊ ಇದು ಒಂದು ಮಿಸ್ಕನ್ಸೆಪ್ಷನ್ ಇರೋದು ಜನರಲಿ. ಸೊ ಇವಾಗ ಏನಾಗುತ್ತೆ, ಅವ್ರಿಗೆ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್, ವಾಟ್ ಈಸ್ ಸ್ಟಾಕ್ ಇಂದ ಕುತ್ಕೊಂಡು ಹೇಳ್ಕೊಡ್ತೀವಿ, ಅಡ್ವಾನ್ಸ್ ತನಕ ಹೇಳ್ಕೊಡ್ತೀವಿ. ಅವ್ರದ್ದು ಎಷ್ಟು ಸತಿ ಡೌಟ್ ಕೇಳಿದ್ರೆ ನಾವು ಅದನ್ನ ರಿವೈಸ್ ಮಾಡ್ತೀವಿ, ಅದನ್ನೇ ವಾಪಸ್ ಗೈಡ್ ಮಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ಅವ್ರ ಕಲಿಯೋ ಜರ್ನಿ ಈಸಿ ಆಗುತ್ತೆ. ನಾವೇ ಡೈರೆಕ್ಟಾಗಿ ಹೇಳ್ಬಿಡ್ತೀವಿ, ಸರ್ ನೀವು ಥಿಯರಿ ಕ್ಲಾಸಲ್ಲಿ ಪ್ರತಿಯೊಬ್ಬರೂ ಅಷ್ಟೇ 60 to 70% ಅರ್ಥ ಮಾಡ್ಕೊಂಡ್ರೆ ಸಾಕು. ಲೈವ್ ಟ್ರೇಡಿಂಗ್ ಫ್ಲೋರಲ್ಲಿ ಅವ್ರು ಇನ್ನು ಮಿಕ್ಕಿದ್ದೆಲ್ಲನೂ ಅರ್ಥ ಮಾಡ್ಕೊತಾರೆ. ಯಾಕಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ಥಿಯರಿ ಅಂದರೆ ಎಲ್ಲರೂ ಅಷ್ಟೇ, ಥಿಯರಿ ಯಾರು ಬೇಕಾದರೂ ಹೇಳ್ಕೊಡ್ಬೋದು. ಮೇಜರ್ ಎಲ್ಲಿ ಅವ್ರದ್ದು ತಪ್ಪು ಬರುತ್ತೆ ಅಂದರೆ ಅವರು ಲೈವ್ ಟ್ರೇಡಿಂಗ್ ಮಾಡಬೇಕಾದ್ರೆ. ಅಲ್ಲಿ ನಾನು ಸರ್ ನೀವು ತಿಂಗಳಿಗೆ 4% ಮಾಡೋಕ್ಕಾಗತ್ತೆ ಅಂತ ಹೇಳಿರ್ತೀನಿ. ಹೌದು ಸರ್ ತಿಂಗಳಿಗೆ 4% ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಯಾರೋ ಒಬ್ಬ 10% ಮಾಡ್ತಾ ಇದ್ದೀನಿ ಸರ್ ಒಂದು ತಿಂಗಳಿಗೆ ಅಂತ ಅಂದ್ಬಿಟ್ರೆ, ಹೌದಾ ಸರ್ ನೀವೇ ಹೇಳ್ಕೊಡಿ ಸರ್ ಅಂತ ಬಂದ್ಬಿಟ್ಟು ಮೈಂಡ್ ಟರ್ನ್ ಆಗ್ಬಿಡುತ್ತೆ. ಆಬ್ವಿಯಸ್ಲಿ ಸರ್ 4% 10% ಕಾಣ್ತಾ ಇರಬೇಕಾದ್ರೆ ಜನರ ಮೈಂಡ್ ಇಲ್ಲಿ ಟ್ವಿಸ್ಟ್ ಆಗ್ಬಿಡುತ್ತೆ. ಇದಕ್ಕೇನು ನೀವೇನು ಹೇಳ್ತೀರಾ ಸರ್? ಇದಕ್ಕೆ ನಾವು ಕುತ್ಕೊಂಡು ಅದಕ್ಕೆ ಏನು ಮಾಡ್ತೀವಿ, ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ. ಸರ್ ಇದನ್ನೆಲ್ಲನೂ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇವಾಗ ಒಂದು ದಿನದಲ್ಲಿ 10% ಅಥವಾ ಒಂದು ವಾರದಲ್ಲಿ ಒಂದು 10% ಕೊಡ್ತಾ ಇದೆ ಅಂದರೆ ಯೋಚನೆ ಮಾಡಿ, ಅದು ಲೈಫ್ ಲಾಂಗ್ ಕೊಡಲ್ಲ. ಯಾವ ಇನ್ಸ್ಟ್ರೂಮೆಂಟ್ ನನಗೆ 4% ಕೊಡ್ತಾ ಇದೆ ಕನ್ಸಿಸ್ಟೆಂಟಾಗಿ, ಒಂದು ನೀವೇನು ಯೋಚನೆ ಮಾಡಬೇಕು ಅಂದರೆ, ಸರ್ ನಾನು ರಾತ್ರಿ ಕೋಟ್ಯಾಧಿಪತಿ ಆಗ್ಬಿಟ್ಟು ಮಾರ್ಕೆಟಿಂದ ವ್ಯಾನಿಷ್ ಆಗಬೇಕು ಅಂತ ಬರ್ತಾ ಇದ್ರೆ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ ನಿಮ್ಗಲ್ಲ ಅಂತ ಹೇಳ್ತೀರಾ ಅಲ್ವಾ? ನೀವು ಕನ್ಸಿಸ್ಟೆಂಟಾಗಿ ತಿಂಗಳಿಗೆ 4% ದುಡ್ಕೊಂಡು ಹೋಗಬೇಕು ಅಂದರೆ ಸ್ಟಾಕ್ ಮಾರ್ಕೆಟ್ ನಿಮಗೋಸ್ಕರ ಇದೆ. ನೀವೊಂದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಇವತ್ತಿನ ಡೇಟ್ಗೆ ಸರ್ ನೀವು ಒಂದು ತರಕಾರಿ ಅಂಗಡಿ ಆಗಲಿ, ಯಾವುದೇ ಒಂದು ಅಂಗಡಿ ಆಗಲಿ, ಅವರಷ್ಟು ಬಂಡವಾಳ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ರು ಅವ್ರು 4% ಲಾಭನೂ ಮಾಡ್ತಾ ಇಲ್ಲ. ನಿಮಗೆ ಇಲ್ಲಿ ಕೂತ್ಕೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು, ಅಥವಾ ಹೊರಗಡೆ ಎಲ್ಲಿ ಬೇಕಾದ್ರೂ ಸುತ್ತಾಡ್ಕೊಂಡು ಮಾಡ್ಬೋದು. ನಿಮಗೆ 4%ನ ಈಸಿಯಾಗಿ ದುಡಿಯೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಇದಕ್ಕಿಂತ ಒಳ್ಳೆ ಅಕ್ಯುರಸಿ ಇನ್ನೇನು ಬೇಕಾಗುತ್ತೆ? ಕರೆಕ್ಟ್ ಸರ್, ಒಂದು ಒಳ್ಳೆ ಮಾತಂತ ಹೇಳ್ಬೋದು ಇದು. ಸೊ ನೀವು ಯಾರಾದರೂ ಕೂಡ ಬಿಗಿನರೇ ಆಗಿರಲಿ, ಇಂಟರ್ಮೀಡಿಯೇಟೇ ಆಗಿರಲಿ, ಅಥವಾ ಅಡ್ವಾನ್ಸ್ಡ್ ಆಗಿ ನೀವು ಟ್ರೇಡಿಂಗ್ ಮಾಡ್ತಾ ಇದ್ರು ಕೂಡ ಸರ್ ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಒಂದೇ ಸತಿ ಜಾಸ್ತಿ ದುಡ್ಡು ಬರ್ತಾ ಇದೆ, ಒಂದೇ ಸತಿ ಲಾಭ ಮಾಡ್ತಿದ್ದೀವಿ ಅನ್ನೋದು ಅದು ಸುಳ್ಳು ಅಂತ ಹೇಳ್ಬೋದು.
ಹೇಳ್ಬೋದು, ಮಿತ್ ಅಂತ ಹೇಳ್ಬೋದು. ಒಂದು ವೇಳೆ ಬರ್ತಾ ಇದ್ರು ಕೂಡ ದಟ್ಸ್ ಗ್ಯಾಂಬಲ್ ಓನ್ಲಿ. ಸೊ ಗ್ಯಾಂಬಲನ್ನು, ಶೇರ್ ಮಾರ್ಕೆಟನ್ನು ಗ್ಯಾಂಬಲ್ ಥರ ಆಡೋಕೆ ಹೋಗಬೇಡಿ, ಪ್ರೊಫೆಷನಲ್ ಆಗಿ ತೊಗೊಳ್ಳಿ, ಪ್ರೊಫೆಷನಲ್ ಆಗಿ ಕಲೀರಿ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ಕನ್ನಡ ಕೋರ್ ವೀಕ್ಷಕರು ಯಾರಾದರೂ ಕೂಡ ಸ್ಕ್ರೀನ್ ಮೇಲೆ ಬರ್ತಾವಂಥ ನಂಬರ್ ಮೂಲಕ ನಮ್ಮ ಗುರುಕುಲನ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ಪೆಷಲ್ ಆಫರ್ಸ್ ಇರುತ್ತೆ ನಿಮಗೋಸ್ಕರ. ಸ್ಪೆಷಲ್ ಒಂದು ಇದನ್ನೇ ಕೊಟ್ಟು ಮುತುವರ್ಜಿ ಕೊಟ್ಟು ನಿಮಗೆ ಕಲಿಸ್ತಾರೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಸರ್, ಇದು ಇಂಟರ್ಮೀಡಿಯೇಟ್ಗೆ ಆಯಿತು. ನಾವೇನು ಮಾಡೋಣ ಅಂದರೆ ಮುಂದಿನ ಇದ್ರ ಜೊತೆಗೆ ಸರ್ ಹೇಳಿ ನಿಮಗೋಸ್ಕರ ನಾನು ಹೇಳಿದ್ನಲ್ಲ ಸರ್, ನಿಮ್ಮ ವ್ಯೂವರ್ಸ್ಗೋಸ್ಕರ ನೀವು ಕೇಳಿದ್ದಕ್ಕೆ 99 ರುಪೀಸ್ಗೆ ನನ್ನ ಒಂದು ಅಸ್ತ್ರ ಸ್ಟ್ರಾಟಜಿನ ನಿಮಗೆ ಕೆಳಗಡೆ ನನ್ನ ಒಂದು ಆ್ಯಪ್ ಲಿಂಕ್ ಬರುತ್ತೆ. ಆ ಆ್ಯಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ನಾನು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಸರಿ, ಓಕೆ. ಅದರಲ್ಲಿ ಜಸ್ಟ್ 99 ರುಪೀಸ್ಗೆ ಅವರಿಗೆ ಅಸ್ತ್ರ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. 99ಗೆ ಓಕೆ. ಅಸ್ತ್ರ ಸ್ಟ್ರಾಟಜಿನ ಹೇಳ್ಕೊಡೋದು ಒಂದೇ ಅಲ್ಲ, ಬ್ಯಾಕ್ ಟೆಸ್ಟ್ ಕೂಡ ಮಾಡಿ ತೋರಿಸ್ತೀನಿ. ಬ್ಯಾಕ್ ಟೆಸ್ಟ್ ಮಾಡ್ಕೊಡ್ತೀರಾ? ಬ್ಯಾಕ್ ಟೆಸ್ಟು ಮಾಡಿ ತೋರಿಸ್ತೀನಿ. ಸೊ ಅಲ್ಲಿ ಅದು ಏನಾಗುತ್ತೆ ಅಂದ್ರೆ ಅವ್ರಿಗೆ ನನ್ನ ಸ್ಟ್ರಾಟಜಿ, ನನ್ನ ಆಕ್ಯುರಸಿ ಏನು ಅಂತ ಗೊತ್ತಾಗುತ್ತೆ. ಅವರೇ ಬ್ಯಾಕ್ ಟೆಸ್ಟ್ ಮಾಡಲಿ, ಆಮೇಲೆ ಅವ್ರಿಗೆ ಪ್ರಾಫಿಟಬಲ್ ಅನ್ಸಿದ್ರೆ ಖಂಡಿತವಾಗ್ಲೂ ಅವರೇ ಬರ್ತಾರೆ ಅಂತ 101% ಬರ್ತಾರೆ ಸರ್. ಯಾಕಂದ್ರೆ ನಾನು ಇಷ್ಟು ಆಕ್ಯುರಸಿಯಲ್ಲಿ ನಿಮ್ಮ ಮುಂದೆ ಇಷ್ಟು ಲಕ್ಷಾಂತರ ಜನರ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೇ ಯೋಚನೆ ಮಾಡಿ. ಕರೆಕ್ಟ್ ಸರ್ ಅಲ್ವಾ? ಮಾತಿದೆ, ಪೆಹಲೆ ಇಸ್ತೆಮಾಲ್ ಕರೋ ಫಿರ್ ವಿಶ್ವಾಸ ಕರೋ ಅಂತ ಒಂದು ಹಿಂದಿಲಿದೆ. ಅಂದರೆ ಒಂದ್ಸತಿ ಬಳಸಿ ಆಮೇಲೆ ವಿಶ್ವಾಸ ಮಾಡಿ. ಸೊ ದಯವಿಟ್ಟು ಒಂದು ಬಾರಿ 99 ರುಪೀಸ್ಗೆ ಅಸ್ತ್ರ ಅನ್ನೋ ಒಂದು ನೀನು ಸ್ಟ್ರಾಟಜಿ ಇದೆ, ಅದನ್ನು ಬಳಸಿ ನೋಡಿ. ಹೌದು ಗುರು, ಇದು ವರ್ಕ್ ಆಗುತ್ತೆ, ಆವಾಗ ನೀವು ಗುರುಕುಲ್ಗೆ ಬನ್ನಿ ಅಂತ ನಾವಿಲ್ಲಿ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸೊ ಈ ಸೆಗ್ಮೆಂಟನ್ನು ಇಲ್ಲಿಗೆ ಮುಗಿಸೋಣ. ನಾವು ಒಂದು ಕೆಲಸ ಮಾಡೋಣ, ಮುಂದಿನ ಸೆಗ್ಮೆಂಟಲ್ಲಿ ಅಡ್ವಾನ್ಸ್ಡ್ ಆಗಿ ಹೇಗೆ ಮಾರ್ಕೆಟಿಂಗ್, ಹೇಗೆ ಟ್ರೇಡಿಂಗ್ ಮಾಡುವಂಥದ್ದು, ಯಾರು ಆಲ್ರೆಡಿ ಎಲ್ಲ ಕಲ್ತ್ಬಿಟ್ಟಿದ್ರೆ ಅವ್ರು ಇನ್ನೂ ನಾವು ಜಾಸ್ತಿ ತಿಳ್ಕೊಬೇಕು ಅನ್ನೋದಕ್ಕೆ ಏನೇನು ಸ್ಟ್ರಾಟಜೀಸ್ ಇದೆ ಅದನ್ನು ತಿಳ್ಕೊಳ್ಳೋಣ ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇನ್ಪುಟ್ಸ್ ಅನ್ನ ಟ್ರೇಡಿಂಗ್ ಅಲ್ಲಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ. ಹೋಗ್ಬೇಡಿ, ಇವಾಗ ನಿಮಗೆ ಕೋರ್ಸ್ ಬಗ್ಗೆ ಒಂದು ಚಿಕ್ಕದಾದಂಥ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಇದೆ, ನೋಡ್ಕೊಂಬನ್ನಿ. ನಮಸ್ಕಾರ. ನೀವು ಬಿಗಿನರಾ, ಇನ್ನೂ ಮಾರ್ಕೆಟ್ನಲ್ಲಿ ಆ್ಯಕ್ಟಿವ್ ಆಗಿಲ್ವಾ, ಹೊಸದಾಗಿ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಹಾಗೂ ಬಿಗಿನರ್ ಫ್ರೆಂಡ್ಲಿ ಸ್ಟ್ರಾಟಜೀಸ್ ಸೇಫಾಗಿ ಕಲ್ತ್ಕೊಬೇಕು ಅಂದರೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಕಾಲ್ ಮಾಡಿ, ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಸೊ ಬಿಗಿನರ್ ಫ್ರೆಂಡ್ಲಿ ಸ್ಟ್ರಾಟಜೀಸ್ ಅಟ್ ಅಫೋರ್ಡಬಲ್ ಪ್ರೈಸಿಂಗ್, ನಿಮಗೆ ಕಂಪ್ಲೀಟ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಟ್ ಜಸ್ಟ್ 4500 ರುಪೀಸ್. ಸೊ ನೀವು ಹೊಸದಾಗಿ ಜಾಯಿನ್ ಆಗಬೇಕು ಅಂದರೆ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಫುಲ್ ಟೈಮ್ ಮಾರ್ಕೆಟಿಗೆ ಪ್ರೊವೈಡ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಆಲ್ಗೋ ಸಾಫ್ಟ್ವೇರ್ ನಿಮಗೆ ಕಂಪ್ಲೀಟ್ಲಿ ಟ್ರೇಡಿಂಗಿಗೆ ಅಸಿಸ್ಟ್ ಮಾಡುತ್ತೆ, ಆಟೋಮ್ಯಾಟಿಕ್ ಟ್ರೇಡ್ಸ್ ಎಕ್ಸಿಕ್ಯೂಟ್ ಮಾಡುತ್ತೆ. ನೀವು ಜಸ್ಟ್ ನಿಮ್ಮ P&Lನ ಅಬ್ಸರ್ವ್ ಮಾಡಬೇಕು. ನಮ್ಮ ವೆಪನ್, ನಮ್ಮ ಅಸ್ತ್ರ ಸ್ಟ್ರಾಟಜಿನ ನಾವು ಜಸ್ಟ್ 99 ರುಪೀಸಿಗೆ ಲಾಂಚ್ ಮಾಡಿದ್ದೀವಿ. ನಮ್ಮ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಆ್ಯಪ್ ಥ್ರೂ ನೀವು ಲಾಗಿನ್ ಆದರೆ ಮಾಸ್ಟರ್ ಅಸ್ತ್ರ ಸ್ಟ್ರಾಟಜಿ ಅಂತ ಒಂದು ಕೋರ್ಸ್ ಇದೆ, 99 ರುಪೀಸ್. ಅದರಲ್ಲಿ ನಿಮಗೆ ಅಸ್ತ್ರ ಸ್ಟ್ರಾಟಜಿ, ಬ್ಯಾಕ್ ಟೆಸ್ಟೆಡ್ 3 ಮಂತ್ಸ್ ಡೇಟಾ ಹಾಗೂ ನಮ್ಮ ಆಲ್ಗೋ ಡೆಮೋನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ.